ಮೊದಲನೇದಾಗಿ ಒಂದೇ ಒಂದು ಮಾತು ಹೇಳಬೇಕು ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಒಂದು ಒಳ ಒಪ್ಪಂದ ಆಗಿರುವಂಥದ್ದು ಸತ್ಯ. ಅದನ್ನು ಮಾರ್ಮಿಕವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಒಂದು 5-6 ಮಂದಿಗೆ ಮಾತ್ರ ಏನಾಗಿದೆ ವ್ಯವಹಾರ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಅದು ರಾಜಕೀಯ ವ್ಯವಹಾರನೇ, ಏನು ಸಿದ್ದರಾಮಯ್ಯ ಅವ್ರಿಗೇನು ಬಿಸ್ನೆಸ್ ವ್ಯವಹಾರ ಇಲ್ಲ. ಸೊ ಹಾಗಾಗಿ ಅದು ಮೊದಲನೇದು. ಎರಡನೇ ವಿಚಾರ, ಅವರು ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳಿದ್ದಾರೆ, ಆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ಭಾಳ ದೊಡ್ಡ ವಿಚಾರ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ. ಸೊ ಜಗತ್ತಿಗೆ ಏನಾದರೂ ಒಳ್ಳೇದು ಮಾಡೋ ಮಾತನ್ನು ಉಳಿಸ್ಕೊಳ್ಳೋದೇ ದೊಡ್ಡ ವಿಚಾರ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ರೀತಿ ಏನು ನಡೀತಾ ಇದೆ ಅಂತಂದರೆ ಇದರ ಅರ್ಥ ಏನಂತಂದರೆ ಅವರು ಮಾತುಕತೆ ಆಗಿದೆ, ಇಬ್ಬರಿಗೂ ಅರ್ಧರ್ಧ ಕ್ರಿಯೇಟ್ ಅಂತೇಳಿ. ಯಾಕಂದರೆ ಈ ಹಿಂದೆನೇ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಪಕ್ಷದಿಂದ ಇದ್ದರು. ಈ 5 ವರ್ಷದಲ್ಲಿ ಅರ್ಧ ಪೀರಿಯಡ್ ಬಿಟ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ಅನ್ನೋದು. ನಾನು ಸಂಡೂರು ಉಪಚುನಾವಣೆಯಲ್ಲಿ ಬಹಿರಂಗವಾಗಿ ಈ ಮಾತನ್ನು ಹೇಳಿದ್ದೇನೆ. ಇವತ್ತು ಅದೇ ಹಾದಿಯಲ್ಲಿ ಇವತ್ತು ಏನು ನಡೀತಾ ಇದೆ. ನನಗೆ ಅನಿಸೋ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಅಷ್ಟು ವೀಕಾಗೇನಿಲ್ಲ. ಖಂಡಿತವಾಗ್ಲೂ ಕೂಡ ಮತ್ತು ಸಿದ್ದರಾಮಯ್ಯ ಅವರ ಮಾತನ್ನು ಅವರೇನು ಡಿ ಕೆ ಶಿವಕುಮಾರ್ ಅವರು ಇಂಡೈರೆಕ್ಟಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸಸೂತ್ರವಾಗಿ ಅವರ ಅಧಿಕಾರ ಹಂಚಿಕೆ ಏನಿದೆ ನಡೆಯುತ್ತೆ ಅನ್ನೋದೇ ನನ್ನ ಭಾವನೆ. ಸರಿ, ಮೊದಲನೇದಾಗಿ ಒಂದೇ ಒಂದು ಮಾತು ಹೇಳಬೇಕು ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಒಂದು ಒಳ ಒಪ್ಪಂದ ಆಗಿರುವಂಥದ್ದು ಸತ್ಯ. ಅದನ್ನು ಮಾರ್ಮಿಕವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಒಂದು 5-6 ಮಂದಿಗೆ ಮಾತ್ರ ಏನಾಗಿದೆ ವ್ಯವಹಾರ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಅದು ರಾಜಕೀಯ ವ್ಯವಹಾರನೇ, ಏನು ಸಿದ್ದರಾಮಯ್ಯ ಅವ್ರಿಗೇನು ಬಿಸ್ನೆಸ್ ವ್ಯವಹಾರ ಇಲ್ಲ. ಸೊ ಹಾಗಾಗಿ ಅದು ಮೊದಲನೇದು. ಎರಡನೇ ವಿಚಾರ, ಅವರು ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳಿದ್ದಾರೆ, ಆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ಭಾಳ ದೊಡ್ಡ ವಿಚಾರ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ. ಸೊ ಜಗತ್ತಿಗೆ ಏನಾದರೂ ಒಳ್ಳೇದು ಮಾಡೋ ಮಾತನ್ನು ಉಳಿಸ್ಕೊಳ್ಳೋದೇ ದೊಡ್ಡ ವಿಚಾರ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ರೀತಿ ಏನು ನಡೀತಾ ಇದೆ ಅಂತಂದರೆ ಇದರ ಅರ್ಥ ಏನಂತಂದರೆ ಅವರು ಮಾತುಕತೆ ಆಗಿದೆ, ಇಬ್ಬರಿಗೂ ಅರ್ಧರ್ಧ ಕ್ರಿಯೇಟ್ ಅಂತೇಳಿ. ಯಾಕಂದರೆ ಈ ಹಿಂದೆನೇ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಪಕ್ಷದಿಂದ ಇದ್ದರು. ಈ 5 ವರ್ಷದಲ್ಲಿ ಅರ್ಧ ಪೀರಿಯಡ್ ಬಿಟ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ಅನ್ನೋದು. ನಾನು ಸಂಡೂರು ಉಪಚುನಾವಣೆಯಲ್ಲಿ ಬಹಿರಂಗವಾಗಿ ಈ ಮಾತನ್ನು ಹೇಳಿದ್ದೇನೆ. ಇವತ್ತು ಅದೇ ಹಾದಿಯಲ್ಲಿ ಇವತ್ತು ಏನು ನಡೀತಾ ಇದೆ. ನನಗೆ ಅನಿಸೋ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಅಷ್ಟು ವೀಕಾಗೇನಿಲ್ಲ. ಖಂಡಿತವಾಗ್ಲೂ ಕೂಡ ಮತ್ತು ಸಿದ್ದರಾಮಯ್ಯ ಅವರ ಮಾತನ್ನು ಅವರೇನು ಡಿ ಕೆ ಶಿವಕುಮಾರ್ ಅವರು ಇಂಡೈರೆಕ್ಟಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸಸೂತ್ರವಾಗಿ ಅವರ ಅಧಿಕಾರ ಹಂಚಿಕೆ ಏನಿದೆ ನಡೆಯುತ್ತೆ ಅನ್ನೋದೇ ನನ್ನ ಭಾವನೆ. ಸರಿ.